2019 ರಾಷ್ಟ್ರದ ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಇವತ್ತಿನ ದಿನ ಈ ಒಂದು ಪಾಂಡವಪುರದ ಕ್ರೀಡಾಂಗಣದಲ್ಲಿ ಅಭೂತಪೂರ್ವಂತ ಮೆರವಣಿಗೆಯ ಮುಖಾಂತರ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಹಳ್ಳಿಯಿಂದ ಬಂದಂತ ಎಲ್ಲ ನನ್ನ ತಂದೆ ತಾಯಂದರಿಗೆ ನನ್ನ ಗೌರವಪೂರ್ವಕವಾದಂತ ವಂದನೆಗಳನ್ನ ಮೊದಲನೇದಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಆಂಧ್ರ ಪ್ರದೇಶದ ಗೌರವಾನ್ವಿತ ಮುಖ್ಯಮಂತ್ರಿಗಳು ದೇವೇಗೌಡರು 1995ರಲ್ಲಿ ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದಕ್ಕೆ ಪ್ರಮುಖವಾದಂತ ಪಾತ್ರವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಹಾಗೂ ಆಂಧ್ರ ಪ್ರದೇಶದ ಅಭಿವೃದ್ಧಿಯ ಹರಿಕಾರರಾಗಿ ಅತ್ಯುತ್ತಮವಾದಂತಹ ಆಡಳಿತವನ್ನು ಕೊಡ್ತಕ್ಕಂಥ ಒಬ್ಬ ಉತ್ತಮವಾದಂತಹ ಆಡಳಿತಗಾರರು ಡಾಕ್ಟರ್ ಚಂದ್ರಬಾಬು ನಾಯ್ಡು ಅವರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಮುಂದೆ ಹೇಳ್ತಾ, ಇವತ್ತು ಮಂಡ್ಯ ಜಿಲ್ಲೆಯ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವಿಗೆ ತಮ್ಮಗಳ ಆಶೀರ್ವಾದವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಅಮರಾವತಿಯಿಂದ ಇಲ್ಲಿಯವರೆಗೂ ಏನು ಬಂದಿದ್ದಾರೆ, ನಮ್ಮ ಪಕ್ಷದ ಪರವಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ನನ್ನ ಆತ್ಮೀಯ ಸ್ನೇಹಿತರೇ ಆಗಿರ್ತಕ್ಕಂಥ ಸನ್ಮಾನ್ಯ ಪುಟ್ಟರಾಜು ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಯಂದಿರೇ, ಹಿರಿಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಮಿತ್ರರೇ, ಚುನಾವಣೆಗೆ ಇನ್ನು 2 ದಿನಗಳ ಕಾಲ ಬಾಕಿ ಇದೆ. ಇವತ್ತು ಮೇಲುಕೋಟೆಯ ಈ ಒಂದು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ಪುಟ್ಟರಾಜು ಅವರ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರವನ್ನ ನಿಖಿಲ್ ಅವರು ಕೆಲವು ಹಳ್ಳಿಗಳಿಗೆ ಬಂದಿದ್ದಾರೆ, ಎಲ್ಲ ಹಳ್ಳಿಗಳಿಗೆ ಬರ್ಲಿಕ್ಕಾಗಿಲ್ಲ. ಇವತ್ತು ಈ ಒಂದು ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಅವರು ದೇಶದ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರ ವೈಫಲ್ಯತೆಗಳು, ನರೇಂದ್ರ ಮೋದಿ ಅವರು ಚುನಾವಣೆಯಲ್ಲಿ ಈ ಬ್ಯಾಲೆಟ್ ಬಾಕ್ಸ್ಗಳಿದ್ದಾವೆ, ಅದರಲ್ಲಿ ಹಲವಾರು ರೀತಿಯ ಕುತಂತ್ರದ ಅವರ ನಡವಳಿಕೆಗಳಿಂದ ಚುನಾವಣೆಯಲ್ಲಿ ಮೋಸವನ್ನು ಮಾಡತಕ್ಕಂಥ ನಡವಳಿಕೆಗಳು ಈ ದೇಶದ ಹಲವಾರು ಸಮಸ್ಯೆಗಳಿಗೆ ಕಾರಣೀಭೂತರಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದರೆ ನಾನು ಈ ಒಂದು ವೇದಿಕೆಯಲ್ಲಿ ನನ್ನ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳ ಬಗ್ಗೆ, ನನ್ನ ಕಾರ್ಯಕ್ರಮಗಳೇನು, ನೀವು ನನ್ನ ತಲೆಯ ಮೇಲೆ ಹೊರಿಸಿರ್ತಕ್ಕಂಥ ನಿಮ್ಮ ಋಣದ ಭಾರ ಏನಿದೆ, ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ 7ಕ್ಕೆ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನ ತಾವೆಲ್ಲರೂ ಏನು ಗೆಲ್ಲಿಸಿದ್ದೀರಿ, ಅದರ ಋಣವನ್ನು ತೀರಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನನ್ನ ಮೇಲೆ ಇದೆ. ಪಾಪ ನಮ್ಮ ಬಿಜೆಪಿಯ ಬೆಂಬಲಿತ ಅಭ್ಯರ್ಥಿ ಇವತ್ತು ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಕ್ಯಾಬಿನೆಟ್ ಅಪ್ರೂವಲ್ ಕೊಡದೆ ಇವತ್ತು ಈ ಒಂದು ಯೋಜನೆಗಳನ್ನು ಘೋಷಣೆ ಮಾಡಿದ್ದೇವೆ ಅಂತ ಹೇಳ್ತಾರೆ.
ವಿಧಾನಸಭೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದಂತಹ ಸುಮಾರು 9,000 ಕೋಟಿ ರೂಪಾಯಿಗಳ ಯೋಜನೆಗೆ ತೀರ್ಮಾನವನ್ನು ಮಾಡಿ ಆದೇಶವನ್ನೇ ಹೊರಡಿಸಿದ್ದೇನೆ. ಬಿಜೆಪಿಯ ನಾಯಕರು ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಲ್ಲ, ಮಂಡ್ಯ ಜಿಲ್ಲೆಯ ಮುಖ್ಯಮಂತ್ರಿ ಅಂತ ಹೇಳಿ ಅವಹೇಳನ ಮಾಡತಕ್ಕಂತ ಆ ಒಂದು ಬಿಜೆಪಿಯ ಪಕ್ಷದ ಜೊತೆ ಬೆಂಬಲವನ್ನು ಪಡೆದು ಈ ಒಂದು ಜಿಲ್ಲೆಯ ಮತದಾರರ ಮತವನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಮನವಿ ಮಾಡ್ತೇನೆ. ಇವತ್ತು ಅವರು ಕೆಲವು ಟೀಕೆಗಳನ್ನು ಮಾಡಿದ್ದಾರೆ. ಇವತ್ತು ಯಾವೊಂದು ಈ ಜಿಲ್ಲೆಯ ನನ್ನ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಒಂದು ಮನೆಗೆ ಭೇಟಿ ಕೊಡಲಿಲ್ಲ ಇವರು ಯಾರು. ಇವತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ನನ್ನ ರೈತ ಕುಟುಂಬದ ನನ್ನ ತಾಯಂದಿರು ಆ ಕುಟುಂಬದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ, ವಿಧೇಯರಾದಾಗ, ಆ ಸಹೋದರಿಯರು ವಿಧೇಯರಿದ್ದಾಗ ಇವರು ಯಾರೋ ನಿಮ್ಮ ಕಷ್ಟಗಳಿಗೆ ಬರದೇ ಇದ್ದಂಥವರು ಇವತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರವಾಗಿ ನಿಮ್ಮ ಮುಂದೆ ಬಂದಿದ್ದಾರಂತಿವರು. ಯಾವೊಂದು ನಾನು ದೇವೇಗೌಡರ ಪ್ರತಿಮೆಯನ್ನ ಇಗ್ಲೂರು ಚನ್ನಪಟ್ಟಣದ ಇಗ್ಲೂರು ಜಲಾಶಯವನ್ನ ನಿರ್ಮಾಣ ಮಾಡಿದ್ದಾರೆ ದೇವೇಗೌಡರು. ಆ ಭಾಗದ ಜನತೆ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಸಮಯ ನಿಗದಿ ಮಾಡಿದ್ರು. ನಾನು ಆ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ನನಗೆ ಸುದ್ದಿ ಬಂದಂತದ್ದು, ಆ ಕನಕನ ಮರಡಿನೇ ಯಾವುದೋ ಇದೆಯಲ್ಲ ನಿಮ್ಮ ಗ್ರಾಮ, ಆ ಗ್ರಾಮದ ಒಂದು ಬಸ್ ಅಪಘಾತದಲ್ಲಿ 30 ಕುಟುಂಬದ ಬಡವರು ನಿಧನರಾದಂತಹ ಒಂದು ಆ ಬಸ್ ನದಿಯ ಕಾಲುವೆಯಲ್ಲಿ ಬಿದ್ದಿರತಕ್ಕಂಥ ವಿಷಯ ಗೊತ್ತಾದ ಮರಗಳಿಗೆ ಆ ಕಾರ್ಯಕ್ರಮವನ್ನು ರದ್ದು ಮಾಡಿ ನಮ್ಮ ತಂದೆಯವರ ಪ್ರತಿಮೆ ಅನಾವರಣ ಮಾಡತಕ್ಕಂಥ ಕಾರ್ಯಕ್ರಮವನ್ನು ರದ್ದು ಮಾಡಿ ಆ ಹಳ್ಳಿಗೆ ತಕ್ಷಣ ಬಂದೆ. ಪುಟ್ಟರಾಜ್ ಅವರಿಗೆ ಫೋನ್ ಮಾಡಿದೆ. ಪುಟ್ಟರಾಜ್ ಅವರು ಕೇವಲ 15-20 ನಿಮಿಷದಲ್ಲಿ ಆ ಸ್ಥಳಕ್ಕೆ ಬಂದಂತದ್ದೇನಿದೆ. ಇವರ ಅವತ್ತಿಯಲ್ಲಿ ಹೋಗಿದ್ರು ಪಾಪ ಈ ಚಿತ್ರನಟರುಗಳು. ಇವತ್ತು ಈ ಅಭ್ಯರ್ಥಿ ಪರವಾಗಿ ಬಂದಿದ್ದಾರೆ. ಯಾವುದಾದ್ರೂ ನಿಮ್ಮ ಕಷ್ಟಕ್ಕೆ ಬಂದಿದ್ದಾರ ಇವರುಗಳು? ಪುಟ್ಟರಾಜ್ ಅವರು ಬಹುಶಃ ಅಧಿಕಾರದಲ್ಲಿ ಇರಲಿಲ್ಲ. ಒಂದು ಬೀಗರ ಊಟಕ್ಕೆ ನಂಜನಗೂಡಿಗೆ ಹೋಗಿ ಆ ಒಂದು ಮೈಸೂರು ರಸ್ತೆಯಲ್ಲಿ ಒಂದು ಅಪಘಾತ ಆಯಿತು. ಒಂದೇ ಹಳ್ಳಿಯವರು ದೊಡ್ಡ ಮಟ್ಟದ ಒಂದು ಅನಾಹುತ ಏನಾಯ್ತು, ಆ ನದಿಯಲ್ಲಿ ಬಿದ್ದು ಕೆರೆನಲ್ಲಿ ಆ ಊರಿನ ಒಂದು ಆ ನಿಧನರಾದಂತಹ ಅಂತ್ಯಕ್ರಿಯೆಯನ್ನ ಪುಟ್ಟರಾಜ್ ಅವರು ಅವತ್ತಿನ ದಿನ ಯಾವ ರೀತಿಯಲ್ಲಿ ನಡೆಸಿದ್ದಾರೆ. ನಾವು ನಿಮ್ಮ ಮನೆಯ ಮಕ್ಕಳು ಅಲ್ವ ಅಂತಕ್ಕಂಥದ್ದನ್ನ ಈ ಚುನಾವಣೆಯಲ್ಲಿ ನಿರ್ಧಾರ ಮಾಡಿದ್ದೀನಿ. ನಿಖಿಲ್ ಕುಮಾರಸ್ವಾಮಿ ಅವರು ಹಾಸನದವರು ಅಂತ ಇವತ್ತೇನೆ ಹೇಳಿಕೆ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಈ ಚುನಾವಣೆಯಲ್ಲಿ ನಿಂತಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಮನೆಯ ಮಗನಾಗಿ ನಿಮ್ಮಗಳ ಸೇವೆಯನ್ನ ಮಾಡತಕ್ಕಂಥದ್ದಕ್ಕೆ ಈಗಾಗಲೇ ಪಣ ತೊಟ್ಟು ನಿಮ್ಮ ಜೊತೆಯಲ್ಲಿದ್ದಾನೆ. ಚುನಾವಣಾ ಪ್ರಚಾರದಲ್ಲಿ ಅವನಿಗೆ ಭತ್ತ ನಾಟ್ಯ ಮಾಡತಕ್ಕಂಥದ್ದನ್ನ ನನ್ನ ರೈತರು ಕಲಿಸ್ಕೊಟ್ಟಿದ್ದೀರಿ. ಹೊಲವನ್ನ ಯಾವ ರೀತಿ ಉಳಬೇಕು ಅಂತಕ್ಕಂಥದ್ದನ್ನ ಹೊಲದಲ್ಲಿ ಅವನಿಗೆ ತಿಳುವಳಿಕೆ ಮೂಡಿಸಿದ್ದೀರಿ. ಯಾವ ಕಬ್ಬನ್ನ ಬೆಳೀತಕ್ಕಂಥ ಆಲೆ ಮನೆಯಲ್ಲಿ ಯಾವ ರೀತಿ ಕಬ್ಬನ್ನ ಇವತ್ತು ಆಲೆಮನೆಯಲ್ಲಿ ಆ ಯಂತ್ರಕ್ಕೆ ಇಟ್ಟು ಹಾಲನ್ನು ತೆಗಿಬೇಕು, ಕಬ್ಬಿನ ಹಾಲನ್ನ ಅಂತಕ್ಕಂಥದ್ದನ್ನ ಅವನಿಗೆ ತಿಳುವಳಿಕೆ ಮೂಡಿಸಿಕೊಟ್ಟಿದ್ದೀರಿ. ಕಂಡಿದ್ದೇನೆ ನಾನು ಈ 15 ದಿವಸದಲ್ಲಿ. ಅವನೇ ಒಬ್ಬ ರೈತನ ಮಗ, ಸನ್ಮಾನ್ಯ ದೇವೇಗೌಡರ ಮೊಮ್ಮಗ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದಾರೆ. ಇವತ್ತು ನಿಮಗೆ ಕೇಳಲಿಕ್ಕೆ ಬಯಸ್ತೀರಿ, ರೈತರ ಸಂಘದ ಮುಖಂಡರುಗಳಿಗೆ ಯಾವ ಒಂದು ನಿಮ್ಮ ಪಾಂಡವಪುರದ ಸಕ್ಕರೆ ಕಾರ್ಖಾನೆ 2006ರಲ್ಲಿ ಪ್ರಾರಂಭ ಮಾಡಿಸ್ಕೊಟ್ಟೆ. ಅವತ್ತು ಮುಖ್ಯಮಂತ್ರಿ ಇದ್ದಾಗ 12 ವರ್ಷಗಳ ಹಿಂದೆ
ಈ ಕಾರ್ಖಾನೆ ಪರಿಸ್ಥಿತಿಯನ್ನು ತಂದಿಟ್ಟಿರ್ತಕ್ಕಂಥ ಯಾರು, ಮುಚ್ಚಿರ್ತಕ್ಕಂಥವ್ರು ಯಾರು? ರೈತ ಸಂಘದ ಮುಖಂಡರುಗಳಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಆ ಪಾಂಡುಪುರದ ಸಕ್ಕರೆ ಕಾರ್ಖಾನೆಯನ್ನ ಇದೇ ಜೂನ್ ತಿಂಗಳಿನಲ್ಲಿ ಮತ್ತೆ ಪ್ರಾರಂಭ ಮಾಡತಕ್ಕಂಥದ್ದಕ್ಕೆ ತೀರ್ಮಾನ ಏನು ಮಾಡಿದ್ದೇನೆ. ಇದಕ್ಕೆ ಪಾಂಡುಪುರದ ರೈತ ಸಂಘಟನೆಗಳು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕೆಲಸವನ್ನು ಮಾಡ್ತೀರಾ? ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀರಾ? ಆ ಕಾರ್ಖಾನೆಯನ್ನ ಮುಚ್ಚಿದಂತವರು ಬಿಜೆಪಿ ನಾಯಕರು ಅವರ ಸರ್ಕಾರದಲ್ಲಿ. ಇಂಥ ಪಕ್ಷಗಳನ್ನ ನೀವು ಬೆಂಬಲಿಸ್ತೀರಾ? ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಯಾವೊಂದು ಮೈ ಶುಗರ್ ಕಾರ್ಖಾನೆ ಅದು ಮುಚ್ಚತಕ್ಕಂಥ ಪರಿಸ್ಥಿತಿ, 450 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೊಸ ಆಧುನಿಕವಾದಂತಹ ಯಂತ್ರಗಳನ್ನು ಜೋಡಿಸಿ ಇವತ್ತು ಒಂದು ಉತ್ತಮವಾದಂತಹ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ 450 ಕೋಟಿ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಕಬ್ಬಿನ ರೈತರನ್ನ ಉಳಿಸ್ಲಿಕ್ಕೆ ನಾನು ತೀರ್ಮಾನ ಮಾಡಿರೋದಲ್ವೇ? ಇವತ್ತು ಮಂಡ್ಯ ಜಿಲ್ಲೆಯ ಹಲವಾರು ನೀರಾವರಿ ಯೋಜನೆಗಳಿಗೆ, ಕಾಲುವೆಗಳ ಆಧುನೀಕರಣಕ್ಕೆ, ಹಲವಾರು ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಲಿಕ್ಕೆ ಸುಮಾರು 6,000 ಕೋಟಿ ರೂಪಾಯಿಗಳ ಯೋಜನೆಗೆ ಕಾವೇರಿ ನಿಗಮದಿಂದ ಐತಿಹಾಸಿಕವಾದಂತಹ ತೀರ್ಮಾನ. ಯಾವುದೇ ಸರ್ಕಾರಗಳು ಹಣವನ್ನು ಕೊಟ್ಟಿರಲಿಲ್ಲ. ಇದಕ್ಕೆ ನನಗೆ ವಿರೋಧ ಮಾಡ್ತೀರಾ? ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಯಾವ ನನ್ನ ಮೇಲ್ಕೋಟೆಯ ನನ್ನ ತಂದೆ ತಾಯಿಂದರು ಕಳೆದ ಚುನಾವಣೆಯಲ್ಲಿ ಪುಟ್ಟರಾಜು ಅವರು ಏನೋ ಅನುಕಂಪದಲ್ಲಿ ಸೋತೇ ಬಿಡ್ತಾರೆ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಚರ್ಚೆ ಮಾಡಿದ್ರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪುಣ್ಯಾತ್ಮರು ನೀವೆಲ್ಲ ಪುಟ್ಟರಾಜು ಅವರನ್ನ ಅತ್ಯಂತ ಬಹುಮತದಲ್ಲಿ ಆಯ್ಕೆಯನ್ನು ಮಾಡಿದ್ರಿ. ಪಾಪ ಚುನಾವಣೆ ಆದ್ಮೇಲೆ ಅಮೆರಿಕ ಹೋದವರು ಈಗ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಆ ಅಭ್ಯರ್ಥಿ ಪರವಾಗಿ ಬಂದಿದ್ದಾರೆ, ಅಮೆರಿಕ ಯಾತ್ರೆ ಮುಗಿಸ್ಕೊಂಡು. ಇಲ್ಲಿ ರೈತರು ನೋಡೋರು ಯಾರು? ರೈತರು ನೋಡೋರು ಯಾರು? ಯೋಚನೆಯನ್ನು ಮಾಡಿ. ಇವತ್ತು ಈ ರೀತಿಯ ಒಂದು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಿ. ಇವತ್ತು ಮಂಡ್ಯ ಜಿಲ್ಲೆಯ ಮಹೇಶ್ವರ ಕಾರ್ಖಾನೆಯಲ್ಲಿ 17 ಕೋಟಿ ಹಣ ಕೊಟ್ಟಿರಲ್ಲ ರೈತರಿಗೆ, ಕಬ್ಬನ್ನು ಸಾಗಿಸ್ತಂತವರಿಗೆ. ನನ್ನ ಗಮನಕ್ಕೆ ತಂದ್ರಿ, ಕೇವಲ ಒಂದೇ ವಾರದಲ್ಲಿ ರೈತರಿಗೆ 17 ಕೋಟಿ ಹಣ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ರೈತ ವಿರೋಧಿ ನೀತಿ ಬಗ್ಗೆ ಚಂದ್ರಬಾಬು ನಾಯ್ಡು ಅವರು ಏನ್ ಹೇಳಿದ್ದಾರೆ? ಸಕ್ಕರೆಯನ್ನ ಮಾರಾಟ ಮಾಡಲಿಕ್ಕೆ ಅನುಮತಿಯನ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕೊಡಬೇಕು. ಅವರ ಅನುಮತಿ ಕೊಡಲಿಲ್ಲ. ಕಾರ್ಖಾನೆ ಒಳಗೆ 38 ಕೋಟಿ ಮೌಲ್ಯದ ಸಕ್ಕರೆ ಗೋಡನ್ನಲ್ಲಿ ಸ್ಟಾಕ್ ಬಿದ್ದಿದೆ. ಅದನ್ನು ಮಾರಾಟ ಮಾಡದೆ ಕಬ್ಬು ಬೆಳೆದಂತ ರೈತರಿಗೆ ಹಣ ಕೊಡ್ಲಿಕ್ಕೆ ಕಾರ್ಖಾನೆಗೆ ಶಕ್ತಿ ಇಲ್ಲ. ಕೊನೆಗೆ 17 ಕೋಟಿ ನಾನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿ ರೈತರಿಗೆ ಇವತ್ತು ಅವ್ರ ಬ್ಯಾಂಕ್ ಅಕೌಂಟ್ ಕಳಿಸಿದ್ದೇನೆ. ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ 5-6 ತಿಂಗಳು ಸಂಬಳ ಕೊಟ್ಟಿರಲಿಲ್ಲ, ಈಗ ಸಂಬಳ ಕೊಡಿಸಿದ್ದೇನೆ. ಪಾಂಡುಪುರ ಕಾರ್ಖಾನೆಯಲ್ಲಿ 5 ಕೋಟಿ ಸಂಬಳ ಬರಬೇಕು ನಿಮಗೆ. ಏನು ಮಾಡಲಿ, ನನಗೆ ಚುನಾವಣೆಯ ಘೋಷಣೆ ಆಗಿದ್ರಿಂದ ಆ ದುಡ್ಡು ನಿಮಗೆ ಕೊಡಿಸ್ಲಿಕ್ಕೆ ಆಗಿಲ್ಲ. ಚುನಾವಣೆ ಮುಗಿಲಿ, 1 ವಾರ ಟೈಮ್ ಕೊಡಿ ನನಗೆ, 1 ವಾರ ಅಷ್ಟೇ. ಇವತ್ತು ಭತ್ತ ಬೆಳೆದಂತ ರೈತರಿಗೆ ಖರೀದಿ ಕೇಂದ್ರಗಳನ್ನ ಮಾಡಿ ಸುಮಾರು 150 ಕೋಟಿ ರೂಪಾಯಿಗಳ ಭತ್ತವನ್ನ ಖರೀದಿ ಮಾಡತಕ್ಕಂತ ನಿರ್ಧಾರವನ್ನ ಯಾವುದಾದ್ರೂ ಸರ್ಕಾರ ಮಾಡಿದ್ರೆ ನೀವು ಆಶೀರ್ವಾದ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿ ಇವತ್ತು 150 ಕೋಟಿ ವೆಚ್ಚದ ಭತ್ತವನ್ನು ಖರೀದಿ ಮಾಡಿರ್ತಕ್ಕಂಥದ್ದು. ಇದೆಲ್ಲವನ್ನ ತಾವು ಯೋಚನೆ ಮಾಡಿ. ಪಾಂಡುಪುರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ತಾ ಇದೆ, ಮಹೇಶ್ವರ ಕಾರ್ಖಾನೆ ಪ್ರಾರಂಭ ಮಾಡಿಸ್ತಾ ಇದ್ದೇನೆ. ಕಾಲುವೆಗಳ ಆಧುನೀಕರಣ ಮಾಡೋದ್ರ ಮುಖಾಂತರ ಆ ಒಂದು ನಿಮ್ಮ ಕನಕಮರಡಿನಲ್ಲಿ ಆ ಬಸ್ ಏನು ಬಿತ್ತು, ತಡೆಗೋಡೆ ಇಲ್ಲ ಅಂತ ಹೇಳಿ ಅದರ ವಿಷಯ ನನ್ನ ಗಮನಕ್ಕೆ ಬಂದಾಗ ಏನು ನೋಡಿದೆ, ತಕ್ಷಣ ಇವತ್ತು ಕಾಲುವೆ ನಮ್ಮ ವಿಶ್ವೇಶ್ವರಯ್ಯ ವಿಸಿನಾಲಯ ಕಾಲುವೆಗಳ ಮಧ್ಯೆ ಇರ್ತಕ್ಕಂಥ ಎಲ್ಲಾ ತಡೆಗೋಡೆಗಳನ್ನ ಕಟ್ಟಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಅದಕ್ಕೂ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ. ಇವತ್ತು ನನ್ನ ಕನಸಿರ್ತಕ್ಕಂಥದ್ದು 45,000 ಕೋಟಿ ರೈತರ ಸಾಲ ಮನ್ನಾವನ್ನೇನು ಮಾಡಿದ್ದೇನೆ. ಪಾಪ ಅಭ್ಯರ್ಥಿ ಈಗ ಹೇಳ್ತಾರೆ ಎಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ಯಜಮಾನರು ಬದುಕಿದ್ದಾಗ ಅಧಿಕಾರಿಗಳು ಬಂದು ನಿಮ್ಮ ಸ್ನೇಹಿತರಿಗೆ ಹೇಳಿ
ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡೆಲ್ಲಿದೆ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರು. ನಾನೇ ಸಾಕ್ಷಿ ಅಂತೇಳಿ ಇಲ್ಲೆಲ್ಲ ಒಂದು ಹೇಳಿಕೆ ಕೊಟ್ರು. ಎಷ್ಟು ಸುಳ್ಳು ಹೇಳ್ತಾರೆ ಅಂತಕ್ಕಂಥ ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಂಡ್ಯ ಜಿಲ್ಲೆ ಒಂದಕ್ಕೆ ಸಹಕಾರಿ ಬ್ಯಾಂಕಿನ 400 ಕೋಟಿ ಹಣವನ್ನ ಮನ್ನಾ ಮಾಡಿ ನಿಮ್ಮ ಅಕೌಂಟ್ಗಳಿಗೆ ಕೊಟ್ಟಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 15,58,000 ರೈತ ಕುಟುಂಬಗಳಿಗೆ ಸುಮಾರು 11,000 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇನೆ ರೈತರ ಸಾಲ ಮನ್ನಾ ಮಾಡಲಿಕ್ಕೆ. ಅದಷ್ಟೇ ಅಲ್ಲ, ಇವತ್ತು ಗರ್ಭಿಣಿ ತಾಯಂದರಿಗೆ 36,000 ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಯೋಜನೆ. ಒಂದು ಮಗಳಿಗೆ ಜನ್ಮ ಕೊಡಬೇಕಾದ್ರೆ ಸಾಲ ಮನ್ನಾ ಯೋಜನೆಯ ಒಂದು ಯೋಜನೆಯನ್ನು ಮುಗಿಯುವವರೆಗೆ ಹಣವನ್ನು ನಾನೇನು ಹೊಂದಿಸಬೇಕಾಗಿದೆ. ಈ ವರ್ಷದಿಂದ 12,000 ರೂಪಾಯಿನ 6ನೇ ತಿಂಗಳಿಂದ 12ನೇ ತಿಂಗಳಿನವರೆಗೆ ಆ ತಾಯಿ ಮಗುವಿನ ರಕ್ಷಣೆಗೆ ಈ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಆಗಿದೆ. ಬಡವರ ಬಂಧು ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ 1,000ರಿಂದ 10,000 ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂತಹ ಹಣ ಕೊಡ್ತಕ್ಕಂಥ ಕಾರ್ಯಕ್ರಮ. ಅವ್ರು ಯಾವುದೇ ಖಾಸಗಿಯವರ ಹತ್ರ ಚಕ್ರ ಬಡ್ಡಿ ಕೊಟ್ಟು ತರಬೇಕಾಗಿಲ್ಲ. ಅದೇ ರೀತಿಯಲ್ಲಿ ಕಾಯಕ ಅಂತಕ್ಕಂಥ ಒಂದು ಯೋಜನೆ ನನ್ನ ಸ್ತ್ರೀ ಶಕ್ತಿ ಸಂಘದ ಗುಂಪುಗಳನ್ನ ನೀವೇನು ಮಾಡ್ಕೊಂಡಿದ್ದೀರಿ, 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂತಹ ಸಾಲವನ್ನ ಇವತ್ತು ಸ್ತ್ರೀ ಶಕ್ತಿ ಗುಂಪುಗಳಿಗೆ ಕೊಡ್ತಕ್ಕಂಥ ಒಂದು ಹೊಸ ಯೋಜನೆ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈಗ ಆ 5 ಲಕ್ಷ ಹಣವನ್ನು ನೀವು ಪಡೆದಾಗ ಅದರಲ್ಲಿ ಯಾವ ರೀತಿಯ ಒಂದು ವಸ್ತುಗಳನ್ನು ತಯಾರು ಮಾಡಬೇಕು ನೀವು, ಅದರಿಂದ ನಿಮ್ಮ ಕುಟುಂಬಕ್ಕೆ ಅನುಕೂಲಗಳಾಗೇನಬೇಕು, ಅದಕ್ಕೆ ತಿಳುವಳಿಕೆಯನ್ನು ಕೊಟ್ಟು ಆ ವಸ್ತುಗಳನ್ನ ಏನು ನೀವು ತಯಾರು ಮಾಡ್ತೀರಿ ಅದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೂ ಸರ್ಕಾರವೇ ಇವತ್ತು ಎಲ್ಲಾ ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ನೀವು ಬೆಳೆದಂತ ಬೆಳೆಯನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗೆ ತಗೊಂಡು ಹೋಗಿದ್ರೆ ಸಾಗಾಣಿಕೆ ವೆಚ್ಚವನ್ನ ಸರ್ಕಾರವೇ ಕೊಡ್ತೇವೆ. ಈಗ ಈ ವರ್ಷ ಶುರು ಮಾಡಿದ್ದೇವೆ. ನಿಮ್ಮ ಕರೆಂಟ್ ಇಲ್ಲದೆ ಇರ್ತಕ್ಕಂಥದ್ದು ನನ್ನಿಂದಾಗಿರೋ ತಪ್ಪಲ್ಲ. ಒಂದೇ ನಿಮಿಷ. ಈಗ ಮಂಡ್ಯ ಜಿಲ್ಲೆ ಒಂದಕ್ಕೆ ಸುಮಾರು 10,000 ಟ್ರಾನ್ಸ್ಫಾರ್ಮರ್ಗಳನ್ನ ಸುಮಾರು 212 ಕೋಟಿ ವೆಚ್ಚದಲ್ಲಿ ಇವತ್ತು 2 ಬೋರ್ವೆಲ್ಗಳಿಗೆ 1 ಟ್ರಾನ್ಸ್ಫಾರ್ಮರ್ಗಳನ್ನ ಹಾಕ್ತಕ್ಕಂಥದ್ದಕ್ಕೆ ಈಗಾಗಲೇ ಆದೇಶ ಮಾಡಿ ಕೆಲಸ ಪ್ರಾರಂಭ ಮಾಡಿಸಿದ್ದೇನೆ. ಇನ್ನು 1 ತಿಂಗಳು ಸಮಯ ಕೊಡಿ, ನಿಮ್ ಕರೆಂಟಿನ ಸಮಸ್ಯೆ ಇವತ್ತೇನಿದೆ ಅದು ಎಲ್ಲವನ್ನ ಸರಿಪಡಿಸ್ಕೊಡ್ತೀನಿ. ಅವರಿಂದ ಏನೂ ಆಗೋದಿಲ್ಲ, ಕೆಲಸ ನಾನು ಮಾಡಬೇಕು. ಅವರಿಂದ ಏನೂ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಪಾಪ ಈಗ ಸ್ವಾಭಿಮಾನ ಅದೆಂತದ ನಾಳೆ ಅಂತ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಸಮ್ಮೇಳನ ಕಾರ್ಯಕ್ರಮ ಒಂದು ಸ್ವಾಭಿಮಾನಿ ಸಮ್ಮೇಳನ ಕಾರ್ಯಕ್ರಮ. ನನ್ನ ರೈತರು ಕಷ್ಟಕ್ಕೆ ಸಿಕ್ಕಿದಾಗ ಅವ್ರ ಕುಟುಂಬ ನೋಡಕ್ ಬರಲಿಲ್ಲ. ನಿಮ್ ಕಾರ್ಖಾನೆ ಮುಚ್ಚಿದಾಗ ಕಾರ್ಖಾನೆ ಪ್ರಾರಂಭ ಮಾಡಿಸ್ಲಿಕ್ಕೆ ಬರಲಿಲ್ಲ. ಹಾಗೆಲ್ಲೋಗಿತ್ತಪ್ಪ ಇವ್ರ ಸ್ವಾಭಿಮಾನ, ಎಲ್ಲೋಗಿತ್ತು ಇವ್ರ ಸ್ವಾಭಿಮಾನ? ಏನೇನು ಮಾತನಾಡಿದ್ದಾರೆ ಗಮನಿಸ್ತಾ ಇದ್ದೇನೆ ನಾನು. ಏನೇನು ಮಾತಾಡಿದ್ದಾರೆ, ಯಾವ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಬಗ್ಗೆ ಹೇಳ್ತಾರೆ. ಕೇರಪೇಟೆಯಲ್ಲಿ ಹೇಳಿದೆ, ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಮಂಡ್ಯ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ. ಅವತ್ತು ಅಂಬರೀಷ್ ಅವರು ನಿಧನರಾದಂತ ಸುದ್ದಿ ರಾತ್ರಿ 12:30 ಗಂಟೆಗೆ ನನ್ನ ಮಗ ನನಗೆ ಹೇಳಿದ. ನಾನು ರಾತ್ರಿ 12:30 ಗಂಟೆಗೆ ಆಸ್ಪತ್ರೆಗೆ ಹೋಗ್ತೀನಿ, ನನ್ನ ಎಲ್ಲ ಪೊಲೀಸ್ ರಕ್ಷಣೆಯವ್ರನ್ನೆಲ್ಲ ಕಳಿಸ್ಬಿಟ್ಟಿದ್ದೆ, ನಂದು ಒಂದೇ ಕಾರು. ಹೋದೆ, ಅಲ್ಲಿ 3:30 ಗಂಟೆವರೆಗೆ ಆಸ್ಪತ್ರೆಯಲ್ಲಿ ಕೂತ್ಕೊಂಡೆ ಮಧ್ಯರಾತ್ರಿ. ಅವತ್ತು ಮಂಡ್ಯಗೆ ಅಂಬರೀಷ್ ಅವರ ಪಾರ್ಥಿವ ಶರೀರ ತಗೊಂಡೋದು